ಜಲವಿರದ ನದಿಯಂತೆ ದೇವರಿಲ್ಲದ ಕೊಡಿಯಂತೆ ರಾಮನಿರದ ಶ್ರೀರಾಮನಿರದ ರಮಣಿಯಂತೆ ಸರಸವಿರದೆ ಸಡಗರವಿರದೆ ಎಲ್ಲೆಲ್ಲೂ ಚಿಂತೆ ರಾಮನಾಗಮನದ ಆಸೆಯೊಂದೇ ಎಲ್ಲರ ಜೀವವಂತೆ ರಾಮನಾಗಮನದ ಆಸೆಯೊಂದೇ ಎಲ್ಲರ ಜೀವವಂತೆ ಎಲ್ಲರ ಜೀವವಂತೆ. ವಿಭೀಷಣ, ನೀನು ಕೆಲವೊಮ್ಮೆ ಉತ್ತಮ ಸಲಹೆಗಳನ್ನು ನೀಡುತ್ತಿ, ಅದರ ಬಗ್ಗೆ ನನಗೆ ಮೆಚ್ಚುಗೆ ಇದೆ. ಆದರೆ ಅದೇ ನಡೆಯಬೇಕೆಂದು ಹಠ ಮಾಡುತ್ತೀಯಲ್ಲ, ಅದು ನನಗೆ ಇಷ್ಟವಾಗುವುದಿಲ್ಲ. ಸಹೋದರ, ನಾನು ಹೇಳುವುದೆಲ್ಲ ನಿಮ್ಮ ಒಳ್ಳೆಯದಕ್ಕೆ. ಒಳ್ಳೆಯದು ಆಗಬೇಕೆಂದರೆ ಅದರಂತೆ ನಡೆಯಬೇಕಲ್ಲವೇ? ಹಾಗೆಂದು ಎಲ್ಲ ಸಂದರ್ಭಗಳಲ್ಲೂ ನೀನು ಹೇಳಿದ ಮಾತನ್ನು ನಾನು ಕೇಳಲಾಗುವುದಿಲ್ಲ. ಸೋದರಿ ಶೂರ್ಪನಖಿಯ ವಿವಾಹದ ವಿಚಾರದಲ್ಲಿ ನಾನು ನಿನ್ನ ಮಾತು ಕೇಳಿದ್ದರೆ ಸೋದರಿಯ ಪತಿಯನ್ನೇ ಕೊಂದವನು ಎಂಬ ಅಪಖ್ಯಾತಿಗೆ ನಾನು ಒಳಗಾಗುತ್ತಿರಲಿಲ್ಲ. ಅವಳು ಯಕ್ಷನನ್ನು ವಿವಾಹವಾಗಿದ್ದು ತಪ್ಪು ಎಂದು ಈಗ ನಿಮಗೆ ಅರಿವಾಯ್ತಲ್ಲ, ನನಗೆ ಅಷ್ಟು ಸಾಕು. ವಿಭೀಷಣ, ಸೋದರಿ ಶೂರ್ಪನಖಿ ಆಗಮಿಸುತ್ತಿದ್ದಾಳೆ. ಅವಳ ಮುಂದೆ ಈ ವಿವಾಹದ ವಿಚಾರವನ್ನು ಮಾತನಾಡಬೇಡ. ಸಹೋದರರಿಗೆ ನಮೋ ನಮಃ. ಅಗ್ರಜ, ನಾನಿಂದು ನೀನು ನನಗಾಗಿ ಕೊಟ್ಟಂತಹ ದಂಡಕಾರಣ್ಯದ ಪಂಚವಟಿಯ ಅಧಿಪತ್ಯವನ್ನು ವಹಿಸಿಕೊಳ್ಳಲು ಹೊರಡುತ್ತಿದ್ದೇನೆ. ಹೋಗು ಸಹೋದರಿ, ಹೋಗು. ಅದು ನಿನ್ನ ರಾಜ್ಯ. ನೀನೇ ಅಲ್ಲಿಗೆ ಮಹಾರಾಣಿ. ನಿನ್ನ ಮಾತೆ ಶಾಸನ. ಹೋಗಿ ಅಲ್ಲಿ ಸುಖವಾಗಿರು. ನಿನಗೇನಾದರೂ ತೊಂದರೆ ಬಂದರೆ ನನಗೆ ತಿಳಿಸು, ನಾನದನ್ನು ನಿವಾರಿಸುತ್ತೇನೆ. ಆಗಲಿ ಸಹೋದರ. ಅಗ್ರಜ, ನಾನಿನ್ನು ಪಂಚವಟಿಗೆ ಹೋಗಿ ನೆಲೆಸುತ್ತೇನೆ. ಹೋಗಿ ಬಾ ಸಹೋದರಿ, ನಿನಗೆ ಶುಭವಾಗಲಿ. ಸಹೋದರ ರಾವಣ, ಅಗ್ರಜ ವಿಭೀಷಣನು ನನಗೆ ಶುಭವಾಗಲಿ ಎಂದೊಡನೆ ನನಗೆ ಒಂದು ನೆನಪಾಯಿತು. ನೀನು ನನಗೆ ಕೊಟ್ಟಂತಹ ವಚನವನ್ನು ಮರೆಯುವ ಹಾಗಿಲ್ಲ. ನಾನು ಯಾರನ್ನು ವಿವಾಹವಾಗಲು ಇಚ್ಛಿಸುತ್ತೇನೆಯೋ ಅವರೊಡನೆ ನನ್ನ ವಿವಾಹವನ್ನು ಮಾಡುವುದು ನಿನ್ನ ಹೊಣೆ. ಖಂಡಿತ ಸಹೋದರಿ, ಖಂಡಿತ. ನೀನದರ ಬಗ್ಗೆ ಯೋಚನೆ ಮಾಡಬೇಡ. ನೀನು ಯಾರನ್ನು ತೋರಿಸುವೆಯೋ ಅವರೊಂದಿಗೆ ನಿನ್ನ ವಿವಾಹವನ್ನು ನಾನೇ ನಿಂತು ಮಾಡಿಕೊಡುತ್ತೇನೆ. ಅಗ್ರಜ, ನೀನು ಹೋಗಿ ಬಾ ಸೋದರಿ. ಸಹೋದರ, ನೀನು ಮತ್ತೊಮ್ಮೆ ತಪ್ಪನ್ನೆಸಗುತ್ತಿರುವೆ. ನಾನಾವ ತಪ್ಪು ಮಾಡುತ್ತಿರುವೆ? ಅದು ಹಾಗಲ್ಲ ರಾವಣೇಶ್ವರ. ಅವಳಿಗೆ ವಿವಾಹದ ವಿಷಯದಲ್ಲಿ ಸ್ವಾತಂತ್ರ್ಯ ಕೊಟ್ಟರೆ ಹಿಂದೆ ಮಾಡಿದ ತಪ್ಪನ್ನೇ ಮತ್ತೆ ಮಾಡುತ್ತಾಳೆ. ವಿಭೀಷಣ, ನಿನ್ನ ಇಂತಹ ಮಾತುಗಳೇ ನನಗೆ ಮೆಚ್ಚುಗೆಯಾಗುವುದಿಲ್ಲ. ಈ ಬಾರಿ ಅಂತಹ ತಪ್ಪೇನೂ ನಡೆಯುವುದಿಲ್ಲ. ಏಕೆಂದರೆ ನನ್ನ ಸೋದರಿಯ ವಿವಾಹವನ್ನು ನಾನೇ ಸ್ವತಃ ನಿಂತು ಮಾಡಿಸುತ್ತೇನೆ. ನನ್ನ ಸಹೋದರ ಈ ಗಳಿಗೆ ಹೇಳಿದ್ದು ಮತ್ತೊಂದು ಗಳಿಗೆ ಬದಲಾಗುತ್ತಾನೆ. ಏನಂದೆ? ಏನಿಲ್ಲ ಸಹೋದರ. ರಾಜಕುಮಾರ ಪ್ರಭುಗಳಿಗೆ ವಂದನೆಗಳು. ಬನ್ನಿ ಮಂಡಲಾಧೀಶರ, ಇಂದು
ನಾನು ರಾಜ್ಯದ ಆದಾಯದ ಲೆಕ್ಕಾಚಾರವನ್ನು ಬೊಕ್ಕಸದ ಅಧಿಕಾರಿಗಳಿಂದ ಕೇಳಿ ತಿಳಿದೆ. ಪ್ರತಿ ವರ್ಷವೂ ನಿಮ್ಮ ಪ್ರಾಂತ್ಯದಿಂದ ಬರುತ್ತಾ ಇದ್ದಂತಹ ತೆರಿಗೆಯ ಮೊತ್ತ ಈ ಸಂವತ್ಸರದಲ್ಲಿ ಕಡಿಮೆಯಾಗಿದೆ ಏಕೆ? ಪ್ರಭು, ನಮ್ಮ ಅಧಿಕಾರಿಗಳು ಆ ಪ್ರಾಂತ್ಯದ ಗ್ರಾಮ ನಿವಾಸಿಗಳ ಹತ್ತಿರ ಸಾಕಷ್ಟು ಬಾರಿ ತೆರಿಗೆ ವಸೂಲಿ ಮಾಡಲು ಹೋಗಿದ್ದಾರೆ. ಆದರೂ ವಿಫಲರಾಗಿ ಬಂದಿದ್ದಾರೆ ಪ್ರಭು. ಹಾಗಾದರೆ ನೀವು ಆ ಗ್ರಾಮವಾಸಿಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ಹೇರಿ ದಂಡನೆಯ ಬೆದರಿಕೆಯನ್ನು ಒಡ್ಡಿ ತೆರಿಗೆಯನ್ನು ವಸೂಲಿ ಮಾಡಬೇಕು. ತೆರಿಗೆಯನ್ನು ಕೊಡಬೇಕಾದದ್ದು ಅವರ ಕರ್ತವ್ಯ. ಕೊಡದಿದ್ದರೆ ಹೇಗೆ ಪಡೆಯಬೇಕೋ ಹಾಗೆ ಪಡೆಯಬೇಕಾದದ್ದು ನಿಮ್ಮ ಕರ್ತವ್ಯ. ಅದನ್ನು ಈ ಕೂಡಲೇ ಜಾರಿಗೊಳಿಸಿ. ಅಪ್ಪಣೆ ಪ್ರಭು. ಜಯ ನೀಡು ಜಯ ನೀಡು ಜಯ ರಾಮಗೆ, ಶುಭ ನೀಡು ಶುಭ ನೀಡು ಶುಭ ರಾಮಗೆ. ಸತ್ಯ ಧರ್ಮ ಪಾಲನೆಗಾಗಿ ನೊಂದ ಜನರ ನೆರವಿಗಾಗಿ. ಸತ್ಯ ಧರ್ಮ ಪಾಲನೆಗಾಗಿ ನೊಂದ ಜನರ ನೆರವಿಗಾಗಿ. ಅನ್ಯಾಯವಳಿಸಿ ನ್ಯಾಯದ ಪಾಲನೆಗಾಗಿ. ಧನುರ್ಧಾರಿಯಾಗಿ ತೆರಳಿದ ತನಯನಿಗೆ ಜಯ ನೀಡು. ಅನ್ಯಾಯವಳಿಸಿ ನ್ಯಾಯದ ಪಾಲನೆಗಾಗಿ. ಧನುರ್ಧಾರಿಯಾಗಿ ತೆರಳಿದ ತನಯನಿಗೆ ಜಯ ನೀಡು ಜಯ ನೀಡು ಜಯ ನೀಡು ಜಯ ರಾಮಗೆ. ಶುಭ ನೀಡು ಶುಭ ನೀಡು ಶುಭ ರಾಮಗೆ. ಮಾತೆ, ರಾಮಚಂದ್ರ, ದೀರ್ಘಾಯುಷ್ಮಾನ್ ಭವ. ರಾಮಚಂದ್ರ, ನೀನು ಮೊದಲ ಬಾರಿಗೆ ಏಕಾಂಗಿಯಾಗಿ ಯುದ್ಧಕ್ಕೆ ಹೋಗಿರುವೆಯಲ್ಲ ಎಂದು ಕ್ಷಣ ಕ್ಷಣವೂ ನಿನ್ನ ಬರುವಿಕೆಗಾಗಿಯೇ ಕಾಯುತ್ತಿದ್ದೆ. ಆದರೆ ನೀನು ಜಯಶಾಲಿಯಾಗಿಯೇ ಬರುವೆ ಎಂಬ ಆತ್ಮವಿಶ್ವಾಸ, ನಂಬಿಕೆ ನನಗಿತ್ತು ಕಂದ. ತಾಯಿ, ತಮ್ಮಂತಹ ಸಾಧ್ವಿ ಶಿರೋಮಣಿಯ ಆಶೀರ್ವಾದ, ತಂದೆಯವರ ಹಾರೈಕೆ, ಸೋದರರ ಮತ್ತು ಬಂಧುಗಳ ಶುಭಾಶಯಗಳಿಂದ ನನಗೆ ಯುದ್ಧದಲ್ಲಿ ಸುಲಭವಾಗಿ ಜಯವೂ ಸಿಕ್ಕಿತು. ಅಯೋಧ್ಯೆಯನ್ನು ಮುತ್ತುವ ಅನ್ಯ ರಾಜರ ಸಂಚು ಬಹಳ ಬೇಗನೆ ವಿಫಲವಾಯಿತು. ಈಗ ಅಯೋಧ್ಯೆಯ ಪ್ರಜೆಗಳು ಯಾವ ಯುದ್ಧ ಭೀತಿಯೂ ಇಲ್ಲದೆ ನೆಮ್ಮದಿಯಿಂದಿರಬಹುದು. ರಾಮಚಂದ್ರ, ನಿನ್ನ ದೂರದೃಷ್ಟಿ, ಪರಾಕ್ರಮ, ಪ್ರಜಾರಕ್ಷಣೆ ಇದೆಲ್ಲದರ ಬಗ್ಗೆ ನನಗೆ ಅಪಾರ ಹೆಮ್ಮೆ ಇದೆ. ಆದರೆ ನನಗಿಂತ ಹೆಮ್ಮೆ ಪಡುವ ಇನ್ನೊಂದು ಜೀವ ಈ ಅರಮನೆಯಲ್ಲಿದೆ ಎಂದು ನಿನಗೆ ತಿಳಿದಿದೆಯೇ? ತಾಯಿ, ತಾವು ಸೀತೆಯ ಬಗ್ಗೆ ಮಾತನಾಡುತ್ತಿರುವಿರಾ? ಹೌದು ರಾಮ, ನಾನು ಸೀತೆಯ ಬಗ್ಗೆಯೇ ಮಾತನಾಡುತ್ತಿರುವೆ. ಸೀತೆ ನಿನಗೆ ಸತಿಯಾಗಿ ಸಿಕ್ಕಿದ್ದು ಸಾರ್ಥಕವಾಯಿತು. ನೀನು ಯುದ್ಧಕ್ಕೆ ಹೋದಾಗಲಿಂದಲೂ ನಿನ್ನ ಜಯಕ್ಕಾಗಿ ದಿನ ವ್ರತ ಪೂಜೆ ಎಂದು ತನ್ನ ದೇಹವನ್ನು ದಂಡಿಸಿಕೊಳ್ಳುತ್ತಿದ್ದಾಳೆ. ಈಗ ಕೂಡ ದೇವರ ಪೂಜೆಗೆಂದು ಪುಷ್ಪಗಳನ್ನು ಸ್ವತಃ ತಾನೇ ತರಲು ಉದ್ಯಾನವನಕ್ಕೆ ಹೋಗಿದ್ದಾಳೆ. ನೀನು ಅವಳನ್ನು ಮೊದಲು ಹೋಗಿ ಕಾಣು. ಆಗಲಿ ತಾಯಿ, ತಾವು ಹೇಳಿದಂತೆ ಮಾಡುತ್ತೇನೆ. ನಾನು ಅವಳನ್ನು ಕಾಣುತ್ತೇನೆ. ಭಗವಂತ, ನನ್ನ ಪುತ್ರ ರಾಮಚಂದ್ರನು ಯುದ್ಧವನ್ನು ಗೆದ್ದು ಸುರಕ್ಷಿತವಾಗಿ ಹಿಂತಿರುಗುವಂತೆ ನೀನು ಅನುಗ್ರಹಿಸಿದ್ದಕ್ಕೆ ನನ್ನ ಅನಂತ ವಂದನೆಗಳು. ನನ್ನ ಮಗನಿಗೆ ಇದೇ ರೀತಿ ಯಶಸ್ಸು ಕೀರ್ತಿಯನ್ನು ಕೊಡುತ್ತಿರುತ್ತದೆ.
ಸ್ವಾಮಿ, ಸೀತೆ, ನೀವು ಬಂದ ವಿಚಾರ ನನಗ್ಯಾರೂ ತಿಳಿಸಲೇ ಇಲ್ಲ. ಅದಕ್ಕೆ ನಾನೇ ಕಾರಣ. ನೀವು ಕಾರಣವೇ? ಹೌದು ಸೀತೆ, ನಾನು ರಾಜಧಾನಿಗೆ ಪ್ರವೇಶಿಸುತ್ತಿರುವಾಗಲೇ ಭಟರ ಮೂಲಕ ಸೀತೆಗೆ ನಾನು ಆಗಮಿಸಿರುವುದನ್ನು ತಿಳಿಸಬೇಡಿರಿ ಎಂದು ಆದೇಶಿಸಿದ್ದೆ. ಏಕೆಂದರೆ ಆ ವಿಚಾರ ನಿನಗೇನಾದರೂ ಗೊತ್ತಾಗಿದ್ದರೆ ನೀನು ಸರ್ವಾಲಂಕಾರ ಆಭೂಷಿತಳಾಗಿ ನನ್ನ ಆರ್ತಿಗೊಳ್ಳಲು ಸಿದ್ಧವಾಗುತ್ತಿದ್ದೆ. ಆಗ ನನ್ನಿಂದಗಲಿ ನಿನ್ನ ಮನಸ್ಸಿಗೆ ಯಾವ ಪರಿಸ್ಥಿತಿ ಉಂಟಾಗಿದೆ ಎಂದು ತಿಳಿಯಲು ನನ್ನಿಂದ ಸಾಧ್ಯವಾಗುತ್ತಿರಲಿಲ್ಲ. ಆದುದರಿಂದ ನಾನಿಲ್ಲದ ಈ ನಿನ್ನ ಸುಕೋಮಲ ಮುಖಾರವಿಂದ ಹೇಗೆ ಬಾಡಿದೆ ಎಂದು ತಿಳಿಯಲು ನಾನು ಅನಿರೀಕ್ಷಿತವಾಗಿ ಪ್ರತ್ಯಕ್ಷನಾಗಿಬಿಟ್ಟೆ. ಪ್ರಭು, ನನ್ನನ್ನು ತಾವು ಇಚ್ಛಿಸಿದಂತೆ ನೋಡಿದಿರಲ್ಲ. ನನ್ನ ಮುಖ ನೀವಿಲ್ಲದ ವಿರಹದ ವ್ಯಥೆಯಿಂದ ಸೊರಗಿದೆ ಎಂದು ಭಾಸವಾಯಿತೆ. ಸೀತೆ, ನಿನ್ನನ್ನು ಕಾಣುವುದಕ್ಕಿಂತ ಮುಂಚಿತವಾಗಿ ನಿನ್ನ ಮಾತಾಮಯಿಯಿಂದ ನನ್ನ ವಿಜಯಕ್ಕಾಗಿ ಮಾಡುತ್ತಿರುವ ಉಪವಾಸಾದಿಗಳ ಬಗ್ಗೆ ತಿಳಿದು ನಿನ್ನ ಈ ರೂಪವನ್ನು ಕಲ್ಪಿಸಿಕೊಂಡು ಬಿಟ್ಟೆ. ಆದುದರಿಂದ ನನಗೆ ವಿಶೇಷವಾದ ಆಶ್ಚರ್ಯವೇನೂ ಆಗಲಿಲ್ಲ. ಸೀತೆ, ಹೀಗೆ ನಿನ್ನ ದೇಹವನ್ನು ದಂಡಿಸಿ ಉಪವಾಸಾದಿಗಳನ್ನು ಮಾಡಿ ಹೀಗೇಕೆ ಸೊರಗಿರುವೆ? ಪ್ರಭು, ಸೊರಗಿದ್ದು ನನ್ನ ದೇಹ ಮಾತ್ರ. ಆದರೆ ನನ್ನ ಮನಸ್ಸು ನಿರಂತರವಾಗಿ ತಮ್ಮ ಬಗ್ಗೆಯೇ ಚಿಂತಿಸುವುದರಿಂದ ನನ್ನ ಚೈತನ್ಯದಲ್ಲಿ ಲವಲೇಶಗಳು ಕಡಿಮೆಯಾಗಲಿಲ್ಲ. ಅಂದರೆ ನಾನು ನಿನ್ನೆದುರು ಇದ್ದಾಗ ನೀನು ನನ್ನ ಕುರಿತು ಧ್ಯಾನಿಸುವುದಕ್ಕಿಂತ ನಾನು ನಿನ್ನಿಂದ ದೂರವಿದ್ದಾಗ ನನ್ನನ್ನು ಹೆಚ್ಚು ಧ್ಯಾನಿಸುವೆ ಎಂದರೆ ಆಗಾಗ ನಿನ್ನಿಂದ ದೂರವಾಗುವುದು ಒಳ್ಳೆಯದೆಂದೆನಿಸುತ್ತದೆ. ಆಹಾ, ಒಳ್ಳೆಯದೇ. ನಿಮ್ಮ ಪ್ರೇಮಪೂರ್ಣ ಸಾಮೀಪ್ಯ ಆನಂದವನ್ನು ತಂದರೆ ನಿಮ್ಮ ಅಗಲಿಕೆಯು ಕೂಡ ಆನಂದವನ್ನು ಉಂಟುಮಾಡುತ್ತದೆ ಎಂದು ಭಾವಿಸುವಿರಾ? ಪ್ರೇಮಿಗಳೆಂದ ಮೇಲೆ ವಿರಹದ ನೋವು ಅನುಭವಿಸಬೇಕಲ್ಲವೇ? ಹೌದು. ತಾವು ಇಲ್ಲದೆ ಇದ್ದಾಗ ಪ್ರತಿ ಕ್ಷಣವೂ ತಮ್ಮನ್ನು ಧ್ಯಾನಿಸುವ ಆ ವಿರಹದ ಸುಖವು ಹೇಳಲು ಸಾಧ್ಯವಿಲ್ಲ. ಅನುಭವಿಸುವ ಹೃದಯಕ್ಕೆ ಮಾತ್ರ ಅರಿವಾಗುತ್ತದೆ. ಸೀತೆ, ಸದ್ಯಕ್ಕೆ ಆ ಅರಿವು ಸಾಕಲ್ಲವೇ? ಸಾಕು ಸಾಕು. ಇನ್ನು ಮುಂದೆ ನೀವು ಸಮರಕ್ಕೆ ಹೋದರೂ ಸಹಚಾರಿಣಿಯಾಗಿಯೇ ಬರುತ್ತೇನೆ. ಗುರುವರ್ಯ, ನಮೋ ನಮಃ. ಸುಖೀ ಭವ ಮಹಾರಾಜ, ಸುಖೀ ಭವ. ಕುಳಿತುಕೊಳ್ಳಿ ಭಾಷೆ. ಮಹಾರಾಜ, ನಿನ್ನ ಪುತ್ರರ ವಿವಾಹ ಕುರಿತು ನಿನಗಿದ್ದ ಆತಂಕಗಳೆಲ್ಲವೂ ದೂರವಾಗಿ ಈಗ ನಿನ್ನ ಮನಸ್ಸಿಗೆ ಸಮಾಧಾನವಾಗಿರುವುದಷ್ಟೇ. ಮುನಿವರ್ಯ, ದೈವಾನುಗ್ರಹದಿಂದ ತಮ್ಮಂತಹ ಮುನಿಶ್ರೇಷ್ಠರ ಆಶೀರ್ವಾದದಿಂದ ನನ್ನ ಆತಂಕವೆಲ್ಲವೂ ದೂರವಾಗಿದೆ. ಈಗ ನನಗಿರುವ ಮಹದಾಸೆ ದೊಡ್ಡದೊಂದು ಹೊಣೆಗಾರಿಕೆ. ಅದೇನೆಂದರೆ... ಸಾವಧಾನ ಮಹಾರಾಜ, ಸಾವಧಾನ. ಈ ನಿನ್ನ ಅಪೇಕ್ಷೆಯನ್ನು ಪ್ರಕಟಪಡಿಸಲು ಇನ್ನೂ ಸಾಕಷ್ಟು ಸಮಯವಿದೆ. ಈಗ ತಾನೇ ನಿನ್ನ ಪುತ್ರರು ವಿವಾಹವಾಗಿ ಗೃಹಸ್ಥ ಜೀವನಕ್ಕೆ ಕಾಲಿಡುತ್ತಿರುವಾಗ ಸದ್ಯದ ಪರಿಸ್ಥಿತಿಯಲ್ಲಿ ನಿನ್ನ ಹೊಣೆಗಾರಿಕೆಗಳು ಬೇರೆ ಇದೆ. ಗುರುವರ್ಯ, ಅನೇಕ ಮಹತ್ ಸಂದರ್ಭಗಳಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆಂದು ತಿಳಿಯದೆ ಗೊಂದಲದಲ್ಲಿದ್ದಾಗ ತಾವು ಮಾರ್ಗದರ್ಶನವನ್ನು ನೀಡಿ ಆ ಕಾರ್ಯ ನನ್ನಿಂದ ಸುಸೂತ್ರವಾಗಿ ನಡೆಯುವಂತೆ ಮಾಡಿದೆ. ಈಗಲೂ ಸಹ ನನ್ನ ಮನದ ಅಪೇಕ್ಷೆಗಳಿಗಿಂತ ನಾನು ಮಾಡಬೇಕಾದ ಕಾರ್ಯವೇ ಬೇರೆ ಎಂದು ತಿಳಿದಿದ್ದರೆ ಖಂಡಿತವಾಗಿಯೂ ತಿಳಿಸಿ. ಆ ಕಾರ್ಯವನ್ನು ನಾನು ಮಾಡಲು ಸಿದ್ಧನಾಗಿದ್ದೇನೆ. ಹಾಗೆಯೇ ಆಗಲಿ ಮಹಾರಾಜ. ಸದ್ಯಕ್ಕೆ ನಿನ್ನ ಪುತ್ರರು ತಮ್ಮ ಸತಿಯರೊಡನೆ ಕೆಲವು ವರ್ಷಗಳ ಕಾಲ ರಾಜ್ಯಭಾರದ ಯಾವ ಹೊರೆಯೂ ಇಲ್ಲದೆ
ಸಂತೋಷದಿಂದ ಕಾಲ ಕಳೆಯಲಿ. ಅನಂತರ ಮಹಾರಾಜನಾಗಿ ನೀನು ನಿರ್ವಹಿಸಬೇಕಾದ ಕಾರ್ಯವನ್ನು ನೀನು ನಿರ್ವಹಿಸು. ಆ ಕಾಲ ಬರುವವರೆಗೆ ನೀನು ಶಾಂತಚಿತ್ತನಾಗಿದ್ದು 4 ಸಹೋದರರಲ್ಲಿ ನಿಮ್ಮಿಂದ ತಮಗೆ ಪಕ್ಷಪಾತವಾಗಿದೆ ಎಂಬ ಭಾವನೆಯು ಬಾರದಂತೆ ಎಚ್ಚರವಹಿಸು. ಹಾಗೆಯೇ ಆಗಲಿ ಗುರುವರ್ಯ. ತಮ್ಮ ಮಾತನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ಚಾರ, ಪ್ರಜೆಗಳ ಅಭಿಮಾನವೇ ಪ್ರಭುವನ್ನು ರಕ್ಷಿಸುವ ಶ್ರೀರಕ್ಷೆ. ನಾನು ನಗರದಿಂದ ಕೆಲವು ಕಾಲ ಯುದ್ಧಕ್ಕಾಗಿ ದೂರವಿದ್ದ ಪ್ರಯುಕ್ತ ನೀನು ಎಂದಿನಂತೆ ಸಂಗ್ರಹಿಸಿದ ಪ್ರಜಾಭಿಪ್ರಾಯವನ್ನು ತಿಳಿಯಲು ನನ್ನಿಂದ ಸಾಧ್ಯವಾಗಲಿಲ್ಲ. ಚಾರ, ನನ್ನ ಕ್ಷೇಮಕ್ಕಾಗಿ ನಡೆಸಲ್ಪಟ್ಟ ಯಜ್ಞ ಕಾರ್ಯವೇ ಆಗಲಿ, ನಾನು ಯುದ್ಧವನ್ನು ಗೆದ್ದ ಪ್ರಶಂಸೆ ಆಗಲಿ, ರಾಜ್ಯ ಪರಿವಾರದ ಬಗ್ಗೆ ಸದ್ಭಾವನೆಯ ವಿಚಾರವೇ ಆಗಲಿ, ಇವನ್ನೆಲ್ಲ ಬಿಟ್ಟು ಪ್ರಜೆಗಳು ವ್ಯಕ್ತಪಡಿಸಿದ ಸಮಸ್ಯೆಗಳನ್ನೇನಾದರೂ ನೀನು ಕೇಳಿದರೆ ಅದನ್ನು ಮೊದಲು ತಿಳಿಸು. ಪ್ರಭು, ಅದು ಚಾರ, ನಿನ್ನ ಭಾವವನ್ನು ಗಮನಿಸಿದರೆ ನೀನು ಅಂತಹದ್ದೇ ಒಂದು ವಿಚಾರವನ್ನು ಕೇಳಿರುವೆ ಎಂದೆನಿಸುತ್ತದೆ. ಹಾಗೇನಾದರೂ ಇದ್ದರೆ ಆ ವಿಚಾರವನ್ನು ಚಾಚು ತಪ್ಪದೆ ನನಗೆ ತಿಳಿಸುವುದು ನಿನ್ನ ಧರ್ಮವಾಗುತ್ತದೆ. ಅದು ಅಪ್ರಿಯವೇ ಆಗಿದ್ದರೂ ಸರಿ, ಅದನ್ನು ಹೇಳುವಂತವನಾಗು. ಪ್ರಭು, ತಾವು ಯುದ್ಧಕ್ಕೆ ಹೋದ ಮೇಲೆ ತಮ್ಮ ಸೋದರ ರಾಜಕುಮಾರ ಲಕ್ಷ್ಮಣರಿಗೆ ಒಂದು ಪ್ರಾಂತ್ಯದ ಜನರಿಂದ ಈ ಸಾಲಿನ ಕಂದಾಯ ವಸೂಲಿ ಆಗಲಿಲ್ಲವೆಂದು ತಿಳಿಯಿತಂತೆ. ಅದಕ್ಕಾಗಿ ಅನುಸರಿಸುತ್ತಿರುವ ಕಠಿಣ ಕ್ರಮದ ಬಗ್ಗೆ ಅಲ್ಲಿನ ಪ್ರಜೆಗಳು ನೊಂದುಕೊಂಡಿದ್ದಾರೆ. ಪ್ರಭು, ದಶರಥ ಮಹಾರಾಜರ ಆಳ್ವಿಕೆಯಲ್ಲಿ ಎಂದೂ ಈ ರೀತಿಯ ವರ್ತನೆಯನ್ನು ಕಂಡಿಲ್ಲವೆಂದು ಪ್ರಜೆಗಳು ಮಾತನಾಡುತ್ತಿದ್ದರು. ಚಾರ, ಈ ವಿವರವನ್ನು ನನ್ನ ಗಮನಕ್ಕೆ ತಂದು ಒಳ್ಳೆಯ ಕೆಲಸವನ್ನು ಮಾಡಿರುವೆ. ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕಲು ನಾನು ಈಗಲೇ ಮುಂದಾಗುತ್ತೇನೆ. ನೀನಿನ್ನು ಹೊರಡಬಹುದು. ಓಂ ಆದಿತ್ಯಾಯ ನಮಃ, ಓಂ ಅರುಣಾಯ ನಮಃ, ಓಂ ಕರುಣಾಸಿಂಧುವೇ ನಮಃ, ಓಂ ಅಸಮಫಲಾಯ ನಮಃ, ಓಂ ಆರ್ತದಕ್ಷಿಣಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸುಶೀಲಾಯ ನಮಃ, ಓಂ ಸುವರ್ಣದೇವೇ ನಮಃ, ಓಂ ಮಹಾವರಾಢ್ಯಾಯ ನಮಃ, ಓಂ ಉಗ್ರರೂಪಾಯ ನಮಃ, ಓಂ ವಿಶ್ವರೂಪಾಯ ನಮಃ, ಓಂ ಹಿರಣ್ಯಾಯ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಸೂರ್ಯಾಯ ನಮಃ, ಓಂ ಸೂರ್ಯನಾರಾಯಣಾಯ ನಮಃ, ಓಂ ಪ್ರಭುವೇ ನಮಃ, ಓಂ ಮಹಾರಾಣಿ, ಮಹಾಫಲಾಯ ನಮಃ. ತಮ್ಮ ಪುತ್ರ ರಾಮಚಂದ್ರರು ಸತಿಯನ್ನು ಕಾಣಬಯಸಿದ್ದಾರೆ. ಅರ್ಚಕರೇ, ಅಷ್ಟೋತ್ತರ ಮುಗಿಯಿತೆ? ಮುಗಿಯಿತು ತಾಯಿ. ನೈವೇದ್ಯ ಮಂಗಳಾರತಿಗಳು ಮುಗಿದರೆ ಪೂಜೆ ಸಾಂಗೋಪಾಂಗವಾಗಿ ನೆರವೇರಿದಂತೆಯೇ. ದಯಮಾಡಿ ನನ್ನನ್ನು ಕ್ಷಮಿಸಿ. ತಾವು ಮುಂದಿನ ಪೂಜೆಯನ್ನು ಮುಂದುವರಿಸಿ. ನನ್ನ ಪತಿ ನನಗಾಗಿ ಕಾಯುತ್ತಿದ್ದಾರೆ. ನಾನು ಹೋಗಿ ಬರುತ್ತೇನೆ. ಅತ್ತೆಯವರೇ, ಇನ್ನು ನನ್ನ ಪೂಜೆಯನ್ನು ಮಾನಸ ಪೂಜೆಯೊಂದಿಗೆ ಮುಗಿಸಿಕೊಳ್ಳುತ್ತೇನೆ. ಈಗ ನಾನು ಅವರ ಬಳಿ ಹೋಗಿ ಬರುತ್ತೇನೆ. ನಿನ್ನ ಅನಿಸಿಕೆಯಂತೆಯೇ ಮಾಡು. ಪುರೋಹಿತರೆ, ನೀವು ಪೂಜೆಯನ್ನು ಮುಂದುವರಿಸಿ. ಊರ್ಮಿಳೆ ಇಲ್ಲಿಯೇ ಇರುತ್ತಾಳೆ. ಹೌದು ಪೂಜ್ಯರೇ, ನೀವು ಪೂಜೆ ಮುಂದುವರಿಸಿ. ಓಂ ಹಿರಣ್ಯಾಯ ನಮಃ, ಓಂ ಸೂರ್ಯಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸುಶೀಲಾಯ ನಮಃ, ಓಂ ಸುವರ್ಣದೇವೇ ನಮಃ, ಓಂ ಮಹಾವರಾಢ್ಯಾಯ ನಮಃ. ಸ್ವಾಮಿ, ಕ್ಷಮಿಸಿ ಸ್ವಾಮಿ, ನಾನು ಬರುವುದು ತಡವಾಯಿತು. ಇದೇನು ಸೀತೆ, ಪೂಜಾ ಕಂಕಣವನ್ನು ಕಟ್ಟಿರುವೆ? ಹೌದು. ಊರ್ಮಿಳೆ ಹಾಗೂ ನನ್ನ ಕೈಯಲ್ಲಿ ಅತ್ತೆಯವರು ಕಳಶ ಪೂಜೆಯನ್ನು ಮಾಡಿಸುತ್ತಿದ್ದರು. ಪೂಜೆ ಮುಗಿಯಿತೆ? ಇಲ್ಲ ಪ್ರಭು, ಅಷ್ಟೋತ್ತರವಾಯಿತು.
ತಾವು ನನಗಾಗಿ ಕಾಯುತ್ತಿದ್ದೀರಾ ಎಂದು ತಿಳಿದು ಉಳಿದ ಪೂಜೆ ಮಾನಸ ಪೂಜೆಯಲ್ಲಿ ಮುಗಿಸೋಣವೆಂದು ಧಾವಿಸಿ ಬಂದೆ. ಸೀತೆ, ನಾನು ನಿನಗಾಗಿ ಎಷ್ಟು ಹೊತ್ತು ಬೇಕಾದರೂ ಕಾಯುತ್ತಿದ್ದೆ. ಪ್ರಭು, ತಾವು ನನಗಾಗಿ ಕಾಯುತ್ತಿರಲು ನಾನು ನನ್ನ ಇಷ್ಟ ಈಡೇರಲಿ ಎಂದು ಪೂಜೆಯಲ್ಲಿ ಮಗ್ನಳಾಗಲು ಮನಸ್ಸಾಗಲಿಲ್ಲ. ಅದಕ್ಕೆ ನಿಮ್ಮ ಸೇವೆ ಮಾಡಲು ಬಂದುಬಿಟ್ಟೆ. ಸೀತೆ, ನನ್ನ ಸೇವೆಯೇ ಆ ಪೂಜೆಗಿಂತ ಮಹತ್ವದಾಯಿತು. ಪೂಜೆಯನ್ನು ಪೂರ್ಣಗೊಳಿಸಿ ಬರಬಹುದಿತ್ತಲ್ಲವೇ? ಪ್ರಭು, ಮನಸ್ಸು ನಿಮ್ಮ ಬಳಿ ಇಟ್ಟು ದೇಹ ಮಾತ್ರ ಪೂಜೆಯಲ್ಲಿ ತೊಡಗಿಸಿಕೊಳ್ಳುವುದು ಅಪಚಾರವಲ್ಲವೇ? ನನ್ನ ಮನಸ್ಸು ಹಾಗೂ ದೇಹವು ನಿಮ್ಮ ಸೇವೆಯಲ್ಲಿ ತೊಡಗಿಸುವುದೇ ಸರಿ ಎನಿಸಿತು. ಆದರೆ ಸೀತೆ, ಆ ಪೂಜೆಯ ಫಲವು ನಿನಗೆ ಸಿಗದೆ ಹೋಗುವುದಲ್ಲವೇ? ಸ್ವಾಮಿ, ನನ್ನ ಪೂಜೆಯ ಫಲವು ನೀವೇ ಆಗಿರುವಾಗ, ನನ್ನ ಇಷ್ಟಾರ್ಥವೆಲ್ಲ ತಮ್ಮನ್ನೇ ಅವಲಂಬಿಸಿರುವಾಗ, ನಾನು ಬಯಸುವ ಅನುಗ್ರಹವನ್ನೆಲ್ಲ ನೀವೇ ನೀಡಬೇಕಾಗಿರುವುದರಿಂದ ನಿಮ್ಮ ಸೇವೆಗಿಂತ ಬೇರೆ ಪೂಜೆ ಇಲ್ಲ, ತಮಗಿಂತ ನನಗೆ ಬೇರೆ ದೇವರಿಲ್ಲ. ಪ್ರಭು, ತಾವು ಯಾವಾಗ ಬಂದಿರಿ? ನಾನು ಮತ್ತು ರಾಮಚಂದ್ರ ಜೊತೆಯಲ್ಲೇ ಬಂದೆವು. ಹಾಗಾದರೆ ತಾವು ಬಂದು ಬಹಳ ಹೊತ್ತಾಗಿರಬೇಕು. ಅದು ನಿನಗೆ ಹೇಗೆ ಗೊತ್ತಾಯಿತು? ತಮ್ಮ ಸಹೋದರರು ಬಂದ ವಿಷಯ ತಿಳಿದೊಡನೆ ಸಹೋದರಿ ಸೀತೆ ಪೂಜೆ ಮಧ್ಯದಲ್ಲೇ ಅಂತಃಪುರಕ್ಕೆ ಧಾವಿಸಿ ಹೋದಳು. ನಾನು ಪೂಜೆಯನ್ನು ಪೂರ್ಣಗೊಳಿಸಿ ಈಗ ಬರುತ್ತಿರುವೆ. ಹಾಗಾದರೆ ನಿನ್ನ ಸೋದರಿ ಸೀತೆಗೆ ತನ್ನ ಪತಿಯ ಮೇಲಿರುವ ಆದರ ನಿನಗೆ ನನ್ನ ಮೇಲಿಲ್ಲವೇ? ಹಾಗೆನ್ನಬೇಡಿ ಪ್ರಭು. ನನ್ನ ಸಹೋದರಿಗೆ ತನ್ನ ಪತಿಯ ಮೇಲಿರುವ ಪ್ರೇಮದ ಜೊತೆಗೆ ನನಗೆ ನಿಮ್ಮ ಮೇಲಿರುವ ಪ್ರೇಮವನ್ನು ನಾನು ಹೋಲಿಸಲಾರೆ. ಆದರೆ ನಿಮ್ಮ ನೆಮ್ಮದಿಗಾಗಿ, ನಿಮ್ಮ ಶಾಂತಿಗಾಗಿ ನೀವು ಏನು ಹೇಳಿದರೂ ಅದನ್ನು ಪಾಲಿಸುತ್ತೇನೆಂದು ಪ್ರತಿಜ್ಞೆ ಮಾಡಬಲ್ಲೆ. ಹಾಗಾದರೆ ನಾನು ಏನನ್ನು ಹೇಳಿದರೂ ನೀನು ಕೇಳುವೆಯಾ? ಹಾಗೆಯೇ ನಡೆದುಕೊಳ್ಳುವೆಯಾ? ತಮಗೆ ಅದರ ಬಗ್ಗೆ ಅನುಮಾನವೇ ಬೇಡ. ತಾವು ಏನು ಹೇಳಿದರೂ ಅದನ್ನು ಕಷ್ಟವೆಂದು ಭಾವಿಸದೆ ಇಷ್ಟಪಟ್ಟು ನಡೆದುಕೊಳ್ಳುತ್ತೇನೆ. ಊರ್ಮಿಳಾ, ನಿನಗೆ ನನ್ನ ಮೇಲಿರುವ ಪ್ರೇಮದ ಬಗ್ಗೆಯಾಗಲಿ, ನನ್ನ ಸಂತೋಷಕ್ಕೆ ಪೂರಕವಾಗಿ ನಡೆದುಕೊಳ್ಳುವುದರ ಬಗ್ಗೆಯಾಗಲಿ ನನಗೆ ಅನುಮಾನವಿಲ್ಲ. ಸತಿಯಾದವಳು ತನ್ನ ಪತಿಯ ಬಗೆಗೆ ಹೊಂದಿರುವ ಪ್ರೇಮ ಬೇರೆ ಬೇರೆ ರೀತಿಯದ್ದಾಗಿರಬಹುದು. ಒಬ್ಬರಿಗೆ ತನ್ನ ಪತಿಯ ಸಾಮೀಪ್ಯವೇ ಇದ್ದು ಅವರ ಸೇವೆ ಮಾಡುವುದು ಹಿತವಾದರೆ, ಮತ್ತೊಬ್ಬರಿಗೆ ತನ್ನ ಪತಿಯ ಮಾತನ್ನು ಪಾಲಿಸುವುದೇ ಪ್ರಿಯವಾಗಬಹುದು. ಈಗ ಇವೆರಡರಲ್ಲಿ ನಿನಗೆ ಯಾವುದು ಹೆಚ್ಚು ಪ್ರಿಯ ಹೇಳು? ನನಗೆ ನಿಮ್ಮ ಮಾತಿನಂತೆ ನಡೆದುಕೊಳ್ಳುವುದು ಹೆಚ್ಚು ಪ್ರಿಯ. ಹಾಗಾದರೆ ನಿನ್ನ ಸಹೋದರಿ ಸೀತೆಗೆ ತನ್ನ ಪತಿಯ ಸಮೀಪವೇ ಇದ್ದು ಅವರ ಸೇವೆ ಮಾಡುವುದೇ ಹೆಚ್ಚು ಪ್ರಿಯ. ಒಟ್ಟಿನಲ್ಲಿ ನಿಮ್ಮಿಬ್ಬರ ಪತಿ ಪ್ರೇಮವು ಅನುಕರಣೀಯ. ಸಹೋದರಿ ಕೌಸಲ್ಯ, ನಿನ್ನ ಸೊಸೆ ಸೀತೆಯು ತನ್ನ ಪತಿಯ ಆಗಮನವಾಗುತ್ತಿದ್ದಂತೆಯೇ ಪೂಜೆಯನ್ನು ಅರ್ಧಕ್ಕೆ ನಿಲ್ಲಿಸಿ ಹೊರಟಳು. ನೀನು ಅದನ್ನು ಸಮರ್ಥಿಸಿಕೊಂಡೆಯಲ್ಲ? ಸುಮಿತ್ರ, ರಾಮನು ಯುದ್ಧಕ್ಕೆ ಹೋದಾಗ ಸೀತೆಯು ಹಗಲು ರಾತ್ರಿ ಉಪವಾಸ ವ್ರತ ಪೂಜೆಯನ್ನ ಮಾಡಿದ್ದನ್ನ ನಾನೇ ನೋಡಿದ್ದೇನೆ. ಪತಿಯ ಜಯಕ್ಕಾಗಿ ಅವಳು ತೋರಿದ ಭಕ್ತಿ ಶ್ರದ್ಧೆ ಇವೆಲ್ಲವೂ ನನಗೆ ಗೊತ್ತು. ಪತಿಯ ಸೇವೆಯೇ ಪರಮ ಕರ್ತವ್ಯವೆಂದು ತಿಳಿದಿರುವ ಸತಿಯ ಕಥೆಗಳನ್ನು ಅವಳು ಕೇಳಿದ್ದಾಳೆ. ಆದ್ದರಿಂದಲೇ ತನ್ನ ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ಳಲು ಮಾಡುವ ಪೂಜೆಗಳಿಗಿಂತ ಪತಿಯ ಸೇವೆಯೇ ಪರಮ ಕರ್ತವ್ಯವೆಂದು ಅವಳು ಭಾವಿಸಿದ್ದಾಳೆ. ಇದರಲ್ಲಿ ಪರಂಪರೆಯ ವಿರೋಧವೇನೂ ಇಲ್ಲವಲ್ಲ? ಅದೇ ರೀತಿ ಪತಿಯ ಒಳಿತಿಗಾಗಿ ಊರ್ಮಿಳೆ ಪೂಜೆಯನ್ನು ಮುಂದುವರಿಸಿದ್ದು ಒಳ್ಳೆಯದೇ ಅಲ್ಲವೇ? ಪತಿಯ ಒಳಿತಿಗೆ ಪತಿಯೇ ವಿರೋಧಿಸಿದರೂ ಪೂಜೆಯನ್ನು ಮಾಡಿ ಪತಿಯಿಂದ ಪ್ರಶಂಸೆ ಪಡೆದ ಕಥೆಗಳನ್ನು
ನಾವು ಕೇಳಿದ್ದೀವಿ ಅಲ್ಲವೇ? ಯಾವುದು ಧರ್ಮ, ಯಾವುದು ಸ್ತ್ರೀ ಧರ್ಮ, ಯಾವುದು ಪರಮ ಧರ್ಮ ಎನ್ನುವುದನ್ನು ನಮ್ಮ ಸೊಸೆಯರು ಚಿಕ್ಕ ವಯಸ್ಸಿನಲ್ಲಿಯೇ ತಿಳಿದುಕೊಂಡಿದ್ದಾರೆ. ನಿನ್ನ ಮಾತು ನಿಜ ಸುಮಿತ್ರೆ. ಅದರಲ್ಲೂ ಸೀತೆಯಲ್ಲಿರುವ ವಿವೇಕ, ಜ್ಞಾನ, ಸಂಯಮ, ಸಮಯ ಪ್ರಜ್ಞೆ ಇವೆಲ್ಲವೂ ಆದರ್ಶವಾದದ್ದು. ಅದನ್ನು ಹೇಳಲೇಬೇಕೆ ಸಹೋದರಿ? ನಮ್ಮ ಸೊಸೆಯರ ಗುಣಗಳನ್ನು ಲೋಕವೇ ಕೊಂಡಾಡುತ್ತದೆ. ನಮ್ಮ ಸೊಸೆಯರ ಬಗ್ಗೆ ಜನರು ಆಡುವ ಮೆಚ್ಚುಗೆಯ ಮಾತುಗಳನ್ನು ಕೇಳಿಸಿಕೊಳ್ಳುವುದಷ್ಟೇ ಇನ್ನು ನಮ್ಮ ಕೆಲಸ. ಲಂಕಿಣಿ 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 ನಾನು, ಲಂಕಿಣಿ 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 ನಾನು, ಲಂಕಾಧೀಶನ ಕಿಂಕರಿ ನಾನು, ಲಂಕಾಧೀಶನ ಕಿಂಕರಿ ನಾನು, ಲಂಕಿಣಿ 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 ನಾನು, ಲಂಕಿಣಿ 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 ನಾನು. ಹಗಲಿರುಳೆನ್ನದೆ ಲಂಕೆಯ ಕಾಯುವೆ, ಲಂಕಾಧೀಶನ ಸೇವೆಯ ಮಾಡುವೆ. ಹಗಲಿರುಳೆನ್ನದೆ ಲಂಕೆಯ ಕಾಯುವೆ, ಲಂಕಾಧೀಶನ ಸೇವೆಯ ಮಾಡುವೆ. ಗಗನದಿ ಹಾರುವ ಹಕ್ಕಿಯೇ ಆಗಲಿ, ನೆಲದಲ್ಲಿ ಹರಿಯುವ ಸರ್ಪವೇ ಆಗಲಿ, ಗಗನದಿ ಹಾರುವ ಹಕ್ಕಿಯೇ ಆಗಲಿ, ನೆಲದಲ್ಲಿ ಹರಿಯುವ ಸರ್ಪವೇ ಆಗಲಿ, ಕಣ್ಣಿಗೆ ಕಾಣದ ಅಣುವೆ ಆಗಲಿ, ಬೆಟ್ಟದ ಗಾತ್ರದ ಭೂತವೇ ಆಗಲಿ, ಕಣ್ಣಿಗೆ ಕಾಣದ ಅಣುವೆ ಆಗಲಿ, ಬೆಟ್ಟದ ಗಾತ್ರದ ಭೂತವೇ ಆಗಲಿ. ಕ್ಷಣದಲ್ಲಿ ಹಿಡಿವೆ, ಬಲದಲ್ಲಿ ತಡೆವೆ, ಕ್ಷಣದಲ್ಲಿ ಹಿಡಿವೆ, ಬಲದಲ್ಲಿ ತಡೆವೆ. ಎನ್ನಯ ಅಪ್ಪಣೆ ಇಲ್ಲದೆ ಯಾವುದೇ ಜೀವವು ಲಂಕೆಗೆ ಹೋಗದು, ಎನ್ನಯ ಅಪ್ಪಣೆ ಇಲ್ಲದೆ ಯಾವುದೇ ಜೀವವು ಲಂಕೆಗೆ ಹೋಗದು. ಲಂಕಿಣಿ 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 ನಾನು, ಲಂಕಿಣಿ 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 ನಾನು, ಲಂಕಾಧೀಶನ ಕಿಂಕರಿ ನಾನು, ಲಂಕಾಧೀಶನ ಕಿಂಕರಿ ನಾನು, ಲಂಕಿಣಿ 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 ನಾನು, ಲಂಕಿಣಿ 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 ನಾನು. ನಮೋ ಲಂಕಾಧೀಶ್ವರ, ನಮೋ ನಮಃ. ಭಲೆ ಲಂಕಿಣಿ, ಭಲೆ ಭಲೆ ಲಂಕೇಶ್ವರನ ಶಂಕೆ ಇಲ್ಲದ ಭಕ್ತೆ, ಭಲೆ ಭಲೆ. ನಿನ್ನ ಕರ್ತವ್ಯ ನಿಷ್ಠೆಗೆ ಸಾಟಿ ಇಲ್ಲ ಲಂಕಿಣಿ, ಭಲೆ ಭಲೆ. ಧನ್ಯರಾದೆ ಮಹಾಪ್ರಭು, ಧನ್ಯರಾದೆ. ಲಂಕಿಣಿ, ಹೇ ಲಂಕಾಧಿಪತಿಯ ಕಿಂಕರಿ, ನನ್ನ ಮಾತನ್ನು ಕಿವಿಗೊಟ್ಟು ಕೇಳು. ನಾನು ಲೋಕಾಂತರಗಳ ಸಂಚಾರಕ್ಕೆ ಹೊರಟಿದ್ದೇನೆ. ನಮ್ಮ ಶತ್ರುಗಳಾದ ದೇವತೆಗಳು
ತಂತ್ರ ಕುತಂತ್ರ ವಿಶಾರದರು, ಕಾಮರೂಪಧಾರಣಾ ಪ್ರವೀಣರು. ನಾನಿಲ್ಲದಾಗ ಅವರು ಇಲ್ಲಿ ನುಸುಳದಂತೆ ತಡೆಯಬೇಕು. ಯಕ್ಷಗಂಧರ್ವರಾಗಲಿ, ಕಿನ್ನರ ಕಿಂಪುರುಷರಾಗಲಿ, ಋಷಿಗಳಾಗಲಿ, ದೇವ ಪಕ್ಷಪಾತಿಗಳಾರು ಈ ಲಂಕೆಯ ದ್ವಾರವನ್ನು ದಾಟಬಾರದು. ಯಕ್ಷರ ಮಹದಾಜ್ಞೆ ಮಹಾಪ್ರಭು, ಮಹದಾಜ್ಞೆ. ಅಣುವಿಗಿಂತ ಅಣುವಾಗಿ, ಮಹತ್ತಿಗಿಂತ ಮಹತ್ತಾಗಿ, ಗೋಚರವಾಗಿ ಅಗೋಚರವಾಗಿ, ಖಗಭುರ್ಗ ಕೀಟ, ಪಕ್ಷಿ, ವಾಯು, ಜಲರೂಪವಾಗಿ ಯಾವುದು ಯಾರು ಈ ಲಂಕಿಣಿಯ ಕಣ್ತಪ್ಪಿಸಿ ಲಂಕಾದ್ವಾರವನ್ನು ದಾಟಲು ಬಿಡುವುದಿಲ್ಲ. ಅಂತಹ ದುಸ್ಸಾಹಸ ಮಾಡಿದವರನ್ನು ಕ್ಷಣ ಮಾತ್ರದಲ್ಲಿ ಯಮಲೋಕಕ್ಕೆ ಕಳುಹಿಸಿದೆ. ಭಲೆ ಲಂಕಿಣಿ, ಭಲೆ ಭಲೆ, ನಿನ್ನ ಶೌರ್ಯ ಪರಾಕ್ರಮಗಳು ಹೀಗೆ ವಿಜೃಂಭಿಸಲಿ. ನಾನಿನ್ನು ಹೊರಡುತ್ತೇನೆ. ಜಯ ಹೋ ಲಂಕೇಶ್ವರ, ಜಯ ಹೋ ರಾವಣೇಶ್ವರ. ಸಹೋದರ, ನನ್ನೊಡನೆ ಕೂಡಲೇ ಮಾತನಾಡಬೇಕೆಂದು ಹೇಳಿ ಕಳುಹಿಸಿದೆ. ಮತ್ತೆ ಯಾವುದಾದರೂ ಯುದ್ಧಕ್ಕೆ ಹೋಗುವಂತಹ ಪರಿಸ್ಥಿತಿ ಒದಗಿದೆಯೇನು? ಇಲ್ಲ ಲಕ್ಷ್ಮಣ, ಅಂತಹ ಸಂದರ್ಭ ಒದಗಿ ಬಂದಿಲ್ಲ. ಆದರೆ ಒಂದು ರಾಜ್ಯಕ್ಕೆ ಶತ್ರುಗಳ ಆಕ್ರಮಣದ ಅಪಾಯಕ್ಕಿಂತ ತನ್ನ ಪ್ರಜೆಗಳ ದುಃಖ ಸಂಕಟಗಳೇ ಆ ರಾಜ್ಯದ ಅಸ್ತಿತ್ವಕ್ಕೆ ಹಾನಿಯನ್ನು ಉಂಟು ಮಾಡುವುದು. ಶತ್ರುಗಳಿಂದ ರಕ್ಷಣೆಯು ಎಷ್ಟು ಮುಖ್ಯವೋ ಪ್ರಜೆಗಳ ನೆಮ್ಮದಿಯೂ ಅಷ್ಟೇ ಮುಖ್ಯ. ಈ ಮಾತನ್ನು ನಿನಗೆ ತಿಳಿಸಲೆಂದೇ ನಾನು ನಿನ್ನನ್ನು ಬರಹೇಳಿದೆ. ಪ್ರಜೆಗಳ ಕ್ಷೇಮದ ವಿಚಾರದಲ್ಲಿ ನನ್ನಿಂದ ಅನುಚಿತ ವರ್ತನೆ ನಡೆದಿದೆ ಎಂದು ನಿನಗೆ ಅನಿಸುತ್ತದೆಯೇನು? ಲಕ್ಷ್ಮಣ, ಇದು ನನ್ನ ಅನಿಸಿಕೆ ಒಂದೇ ಅಲ್ಲ. ಕೆಲವು ಪ್ರಜೆಗಳ ಅಭಿಪ್ರಾಯವನ್ನು ನಾನು ಕೇಳಿ ನಿನಗೆ ಸಲಹೆಯನ್ನು ನೀಡಬೇಕು ಎಂದು ನಿರ್ಧರಿಸಿದ್ದೇನೆ. ನಿನ್ನ ಸಲಹೆಯನ್ನು ಪೂರ್ಣ ಮನಸ್ಸಿನಿಂದ ಸ್ವಾಗತಿಸುತ್ತೇನೆ. ಒಂದು ಪ್ರಾಂತ್ಯದ ಜನರ ಮೇಲೆ ಅಧಿಕ ಒತ್ತಡವನ್ನು ಹೇರಲಾಯಿತಲ್ಲವೇ? ಹೌದು ಪ್ರಭು, ಅದಕ್ಕೆ ಕಾರಣ ನಾನೇ. ಆ ಪ್ರಾಂತ್ಯದ ಜನರು 1 ಸಂವತ್ಸರದಿಂದ ಕಂದಾಯವನ್ನು ಪಾವತಿಸಿರಲಿಲ್ಲ. ಅದಕ್ಕಾಗಿ ಈ ಕಠಿಣ ಕ್ರಮವನ್ನು ಜಾರಿಗೊಳಿಸಿದೆ. ಅಲ್ಲಿನ ಜನ ಈ ಹಿಂದೆ ಸರಿಯಾಗಿ ಕಂದಾಯವನ್ನು ಕೊಡುತ್ತಿದ್ದರಲ್ಲವೇ? ಹೌದು ಪ್ರಭು. ಕೇಳಿದ್ಯಾ? ಹಿಂದೆಲ್ಲ ಸರಿಯಾಗಿ ಪಾವತಿಸಿದ್ದಾರೆ ಅಂದ ಮೇಲೆ ಅಲ್ಲಿ ಪ್ರಾಮಾಣಿಕತೆ ಇದ್ದಂತಾಯಿತು. ಈಗ ಕೊಡಲಾಗುತ್ತಿಲ್ಲವೆಂದರೆ ಅಲ್ಲಿ ಯಾವುದೋ ಸಮಸ್ಯೆ ಇರಲೇಬೇಕು ಎಂದು ಎನಿಸುತ್ತದೆ. ಆ ಸಮಸ್ಯೆಯನ್ನು ಅರಿತು ಪರಿಹಾರವನ್ನು ಹುಡುಕಿದರೆ ಆ ಪ್ರಾಂತ್ಯದಿಂದ ತೆರಿಗೆ ಸಂಗ್ರಹಿಸುವುದು ಸುಗಮವೆನಿಸುತ್ತದೆ ಅಲ್ಲವೇ? ಹೌದು ಸಹೋದರ, ಹಾಗೇ ಅನಿಸುತ್ತಿದೆ. ಆಲೋಚಿಸು ಲಕ್ಷ್ಮಣ. ತೆರಿಗೆಯ ಸಂಗ್ರಹಿಸುವುದು ದುಂಬಿಯು ಹೂವಿನಿಂದ ಮಕರಂದವನ್ನು ಹೀರಿದಂತಿರಬೇಕು. ಮಕರಂದವು ಸಂಗ್ರಹವಾಗುವ ಪ್ರಕ್ರಿಯೆಯಲ್ಲಿ ಹೂವಿಗೆ ನೋವಾಗಬಾರದು. ಹಾಗೆಯೇ ತೆರಿಗೆ ಸಂಗ್ರಹಿಸುವಾಗ ಪ್ರಜೆಗಳಿಗೆ ನೋವಾಗಬಾರದು. ಇಡೀ ಲೋಕವೇ ಸೀತೆಯನ್ನು ಕೊಂಡಾಡುತ್ತಿದೆಯಂತೆ. ನಿಮ್ಮ ವಾರಗಿತ್ತಿಯರು ಪರಸ್ಪರ ಅವರ ಸೊಸೆಯರನ್ನು ಹೊಗಳಿದ್ದು. ಸೀತೆಯು ಈ ಅರಮನೆಯ ಲೋಕಪ್ರಿಯಳೆಂದು ಬಿಂಬಿಸುವುದಾದರೆ ನಿಮ್ಮ ಸೊಸೆ ಏನಾಗಬೇಕು? ಮಹಾರಾಣಿ, ಈಗಾಗಲೇ ರಾಮಚಂದ್ರನು ಸಹೋದರರಲ್ಲೇ ಬಹಳ ಪರಾಕ್ರಮಿ, ಸುಗುಣವಂತ, ಉತ್ತಮ ಪುರುಷನೆಂದು ಜನಪ್ರಿಯಗೊಳಿಸುವ ವ್ಯವಸ್ಥಿತ ಯತ್ನವು ನಡೆಯುತ್ತಿದೆ. ಆ ಸಾಲಿಗೆ
ಸೀತೆಯನ್ನು ಸೇರಿಸುತ್ತಾರೆ. ಅಲ್ಲಿಗೆ ಅಯೋಧ್ಯೆ ಸೀತಾರಾಮನಿನ ವರ್ಚಸ್ಸಿನ ಮುಂದೆ ಎಲ್ಲವೂ ಮಂಕಾಗುವಂತೆ ಮಾಡುತ್ತಾರೆ. ಸಾಕು ಮಂತರೆ, ಸಾಕು. ಬಿಸಿ ಹೆಚ್ಚಾಗುತ್ತಿದೆ. ಕ್ಷಮಿಸಿ ಮಹಾರಾಣಿ, ಬಿಸಿಯನ್ನು ಹರಿಸುತ್ತೇನೆ. ಮಹಾರಾಣಿ, ನಿಮ್ಮ ಪುತ್ರ ಭರತನ ಪರಾಕ್ರಮವಾಗಲಿ, ನಿಮ್ಮ ಸೊಸೆ ಮಾಂಡವಿಯ ಸುಗುಣವಾಗಲಿ ಯಾವುದೂ ಕಡಿಮೆ ಇಲ್ಲ. ಅವರು ಕೈಕೇಯಿ ರಾಜ್ಯದಿಂದ ಬರಲಿ, ಆಗ ನೋಡಿ ಇಡೀ ಅಯೋಧ್ಯೆಯೇ ಅವರನ್ನು ಹೊಗಳುವುದು. ಬಿಸಿ ತಣ್ಣಗಾಯಿತಲ್ಲವೇ? ಚಾರ, ನಾವು ಯುದ್ಧ ಮಾಡಿ ಬಂದ ರಾಜ್ಯದ ಕೆಲವು ಪ್ರಜೆಗಳು ಅಯೋಧ್ಯೆಗೆ ವಲಸೆ ಬಂದಿದ್ದಾರೆ. ನೀನು ಅವರೊಡನೆ ಮಾತನಾಡಿದೆಯಾ? ಯುದ್ಧದಿಂದ ಅವರಿಗೇನಾದರೂ ತೊಂದರೆ ಉಂಟಾಗಿದೆಯೇ? ಪ್ರಭು, ತೊಂದರೆ ಆಗಿರುವುದು ನಿಜ. ಆದರೆ ತಾವು ಮಾಡಿದ ಯುದ್ಧದಿಂದಲ್ಲ, ಆ ರಾಜ್ಯದಲ್ಲಿರುವ ನೀರಿನ ಅಭಾವದಿಂದ. ನೀರಿನ ಅಭಾವವೇ? ಅಲ್ಲೇನಾದರೂ ಜಲಕ್ಷಾಮ ಉಂಟಾಗಿದೆಯಾ? ಕ್ಷಾಮವೇನೂ ಇಲ್ಲ ಪ್ರಭು. ಅಲ್ಲಿಯೂ ಅಯೋಧ್ಯೆಯಂತೆ ನದಿಯೂ ಹರಿಯುತ್ತದೆ, ಎಲ್ಲ ಕಡೆ ಸಮೃದ್ಧಿ ಇದೆ. ಆದರೆ ನೀರಿನ ಅಭಾವದಿಂದ ನೊಂದು ಪ್ರಜೆಗಳು ಅಯೋಧ್ಯೆಯಂತ ನಗರಗಳಿಗೆ ವಲಸೆ ಬರುತ್ತಿದ್ದಾರೆ. ಪ್ರಜೆಗಳೇ ವಲಸೆ ಹೋದ ಮೇಲೆ ರಾಜ್ಯ ಹೇಗೆ ಉಳಿಯಬೇಕು? ಲಂಕಿಣಿ ಮಾತೆ, ನಾನೊಂದು ಪ್ರಶ್ನೆ ಕೇಳಲೇ? ಕೇಳು ಬಾಲಕ, ಕೇಳು. ಮಾತೆ, ನೀನೇ ಮಹಾಶಕ್ತಿವಂತೆ. ನಿನ್ನ ಅದ್ಭುತ ಶಕ್ತಿಯನ್ನು ನಾನು ಕಣ್ಣಾರೆ ಕಾಣುತ್ತಿರುವೆ. ಅಂತ ನೀನು ರಾವಣೇಶ್ವರನಿಗೆ ಭಯಭಕ್ತಿ ಏಕೆ ತೋರಬೇಕು? ಎಲ್ಲರೂ ನಿನಗೆ ಜೈಕಾರ ಮಾಡಬೇಕು. ಎಂತ ಅಸಂಬದ್ಧ ಪ್ರಶ್ನೆ ಕೇಳಿದೆ ಬಾಲಕ. ಲಂಕಾಧಿಪತಿಯಾದ ರಾವಣೇಶ್ವರನಿಗೆ ಲಂಕೆಯಲ್ಲಿರುವ ಪ್ರತಿಯೊಬ್ಬರೂ ಜಯಕಾರ ಮಾಡಬೇಕು. ಅಷ್ಟೇ ಅಲ್ಲ ಬಾಲಕ, ದಾನವ ಕುಲದ ಮಾನ ಮರ್ಯಾದೆಗಳನ್ನು ರಕ್ಷಿಸಿದ ಮಹಾಪರಾಕ್ರಮಿ ನಮ್ಮ ರಾವಣೇಶ್ವರ. ಅದಕ್ಕಿಂತ ಮುಖ್ಯವಾಗಿ ಈ ಲಂಕಿಣಿ ರಾವಣನ ವಿಶೇಷ ಅನುಗ್ರಹಕ್ಕೆ ಪಾತ್ರಳಾಗಿದ್ದಾಳೆ. ಆದ್ದರಿಂದ ನನ್ನ ಸಮಸ್ತ ಬಲವು ರಾವಣೇಶ್ವರನ ಸೇವೆಗೆ ಮೀಸಲಾಗಿದೆ. ಮಾತೆ, ಆ ರಾವಣೇಶ್ವರನಿಂದ ನೀನು ಪಡೆದ ಅನುಗ್ರಹವೇನು ತಿಳಿಸುವೆಯಾ? ಹೇಳುತ್ತೇನೆ, ಕೇಳು ಬಾಲಕ. ಬಹಳ ಹಿಂದೆ ನಮ್ಮ ರಾವಣೇಶ್ವರನು ಪ್ರಭುವಾಗುವ ಮುನ್ನ ಈ ಲಂಕೆಯನ್ನು ಅವನ ಮಲ ಸಹೋದರ ಕುಬೇರ ಆಳುತ್ತಿದ್ದ. ಪೌಲಸ್ತ್ಯ ಮುನಿಯ ಮೊಮ್ಮಗ ವಿಶ್ರವಸು ಮುನಿಯ ಮೊದಲ ಹೆಂಡತಿಯ ಪುತ್ರನಾದ ಕುಬೇರನ ಅಂತಃಪುರದ ಬಾಗಿಲು ಕಾಯುತ್ತಿದ್ದ ದಾಸಿಯಾಗಿದ್ದೆ ನಾನು. ಆಗ ಒಂದು ದಿನ ಏನಾಯಿತು ಗೊತ್ತೇ? ಮಹಾಪ್ರಭು, ನಮೋ ನಮಃ. ಎಲೈ ಲಂಕಿಣಿ, ನೀನು ವಿಷ್ಣು ಪೂಜೆಯ ಪ್ರಸಾದವನ್ನು ಸ್ವೀಕರಿಸಲು ನಿರಾಕರಿಸಿದೆಯಂತೆ, ನಿಜವೇ? ನಿಜ ಪ್ರಭು. ಮಹಾರಾಣಿಯವರು ಅರಮನೆಯಲ್ಲಿ ಏರ್ಪಡಿಸಿದ್ದ ಅರಿಪೂಜೆಯ ಪ್ರಸಾದವನ್ನು ನಾನು ನಿರಾಕರಿಸಿದ್ದು ನಿಜ. ಎಷ್ಟು ಧೈರ್ಯ ನಿನಗೆ? ಎಲ್ಲರೂ ಭಕ್ತಿಯಿಂದ ಪ್ರಸಾದವನ್ನು ಸ್ವೀಕರಿಸಿದಾಗ ನೀನೇಕೆ ಬೇಡವೆಂದೆ? ಮಹಾರಾಣಿಯವರ ಮಾತನ್ನು ಧಿಕ್ಕರಿಸುವ ಉದ್ದಟತನವೇ? ಕ್ಷಮಿಸಿ ಪ್ರಭು, ಮಹಾರಾಣಿಯವರ ಮೇಲೆ ನನಗೆ ಗೌರವವಿದೆ. ನೀವು ನನ್ನನ್ನು ನೇಮಿಸಿರುವ ಅಂತಃಪುರದ ಬಾಗಿಲು ಕಾಯುವ ಕಾರ್ಯವನ್ನು
ನಾನು ಶ್ರದ್ಧೆಯಿಂದ ಮಾಡುತ್ತಿದ್ದೇನೆ. ಹಾಗಾದರೆ ಪ್ರಸಾದವನ್ನು ಏಕೆ ನಿರಾಕರಿಸಿದೆ? ಅದು ಹರಿಪ್ರಸಾದವೆಂದು ನಿರಾಕರಿಸಿದೆ. ಏನಂದೆ? ಪುರುಷೋತ್ತಮನಾದ ಹರಿಪ್ರಸಾದವನ್ನು ಸ್ವೀಕರಿಸುವುದು ಪರಮ ಪುಣ್ಯವೆಂದು ನಿನಗೆ ತಿಳಿಯದೆ? ಶತ್ರುವಿನ ಪ್ರಸಾದ ಪುಣ್ಯಪ್ರದವಲ್ಲ, ಆತ್ಮಘಾತಕ ಪ್ರಭು. ಲಂಕಿಣಿ, ಮಾತಿನ ಮೇಲೆ ಗಮನವಿರಲಿ. ಶ್ರೀಹರಿಯು ನಮಗೆ ಶತ್ರುವಲ್ಲ, ಆದಿದೈವ. ನಿಮಗೆ ದೈವವಿರಬಹುದು, ನನಗೆ ಮಾತ್ರ ಶತ್ರು. ಲಂಕಿಣಿ, ಎಲೈತು ಅಹಂಕಾರಿಣಿ, ಸಕಲ ಲೋಕಪಾಲಕನಾದ ಆ ಪರಮ ಪುರುಷೋತ್ತಮನು ಶತ್ರು ಹೇಗಾಗುತ್ತಾನೆ? ಮಹಾಪ್ರಭು, ನೀವು ಈಗ ಈ ಲಂಕೆಯ ಪ್ರಭು. ಆದರೆ ಹಿಂದೆ, ಬಹಳ ಹಿಂದೆ ಈ ಲಂಕೆಯನ್ನು ಆಳುತ್ತಿದ್ದವರು ಶೌರ್ಯ ಪರಾಕ್ರಮಗಳಲ್ಲಿ ಅದೇರೆನಿಸಿದ ದಾನವರು. ನಮ್ಮ ಪೂರ್ವಿಕರೆಲ್ಲ ಅವರ ಸೇವೆಯಲ್ಲೇ ಇದ್ದವರು. ಇರಬಹುದು, ಆದರೆ ಅದಕ್ಕೂ ಇದಕ್ಕೂ ಸಂಬಂಧವೇನು? ಸಂಬಂಧವಿದೆ ಮಹಾಪ್ರಭು, ಸಂಬಂಧವಿದೆ. ಲಂಕೆಯ ವೈಭವದಿಂದ ಆಳುತ್ತಿದ್ದ ದಾನವರನ್ನು ಪಾತಾಳಕ್ಕೆ ಹೋಗುವಂತೆ ಮಾಡಿದವರು ಯಾರು ಗೊತ್ತೇ? ಆ ವಿಷ್ಣು. ಅಂದಿನ ಲಂಕೆಯ ಯಶೋಗಾಥೆಯನ್ನು ನಾಶ ಮಾಡಿದವನು ಯಾರು ಗೊತ್ತೇ? ಆ ಹರಿ. ದಾನವರೆಲ್ಲ ಚಕ್ರಾಘಾತಕ್ಕೆ ಸಿಕ್ಕಿ ಸಾವು ನೋವಿನಿಂದ ತತ್ತರಿಸಿ ತಲೆಮರೆಸಿಕೊಳ್ಳುವಂತೆ ಮಾಡಿದವನು ಯಾರು ಗೊತ್ತೇ? ಆ ಚಕ್ರಾಧಾರಿ. ಇಡೀ ದಾನವ ಕುಲಕ್ಕೆ ಶತ್ರುವಾದ ಹರಿ. ಅದೇ ದಾನವ ಕುಲದಿಂದ ಬಂದಂತ ನನಗೂ ಶತ್ರುವಲ್ಲವೇ ಪ್ರಭು? ಅಂತ ಶತ್ರುವಿನ ಪೂಜೆಯ ಪ್ರಸಾದವನ್ನು ನಾನು ಹೇಗೆ ಸ್ವೀಕರಿಸಲಿ? ಲಂಕಿಣಿ, ನಿನ್ನ ಪೂರ್ವಜರಾದ ಲಂಕೆಯ ದಾನವರ ಅಹಂಕಾರ ಅಟ್ಟಹಾಸಗಳನ್ನು ನಾನು ಗೊತ್ತಿದೆ. ಅವರು ಲೋಕ ಕಂಟಕರಾಗಿದ್ದರು ಎಂಬುದು ನನಗೆ ಗೊತ್ತಿದೆ. ದೇವತೆಗಳ ಮೊರೆ ಕೇಳಿ ಶ್ರೀ ವಿಷ್ಣುವು ಅವರ ಅಟ್ಟಹಾಸವನ್ನು ಅಡಗಿಸಿದ. ಧರ್ಮ ಸಂಸ್ಥಾಪನೆಗಾಗಿ ಶ್ರೀಹರಿಯು ಯುಗ ಯುಗಗಳಿಂದಲೂ ದುಷ್ಟರ ನಿಗ್ರಹವನ್ನು, ಶಿಷ್ಟರ ರಕ್ಷಣೆಯನ್ನು ಮಾಡುತ್ತಾ ಬಂದಿದ್ದಾನೆ. ದುಷ್ಟ ನಿಗ್ರಹ, ಶಿಷ್ಟ ರಕ್ಷಣೆ. ಹೌದು ಲಂಕಿಣಿ, ನೀನು ದ್ವೇಷಿಸಬೇಕಾದದ್ದು ಸತ್ಕಾರ್ಯ ಮಾಡಿದ ಹರಿಯನ್ನಲ್ಲ, ನಿನ್ನ ಪೂರ್ವಜರ ದುಷ್ಟ ನಡತೆಗಳನ್ನು, ಮದಮಾತ್ಸರ್ಯಗಳಿಂದ ಕೂಡಿದ ಅವರ ಕೀಳು ಕಾರ್ಯಗಳನ್ನು. ನೀನು ಹರಿಯನ್ನು ವಂದಿಸಲೇಬೇಕು, ಅಭಿನಂದಿಸಲೇಬೇಕು. ಸರಿ ಸರಿ, ನಿನ್ನ ತಪ್ಪಿಗೆ ಕ್ಷಮೆಯಾಚಿಸಿ ಶ್ರೀಹರಿಯ ಪ್ರಸಾದವನ್ನು ಸ್ವೀಕರಿಸು. ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ ಪ್ರಭು. ಬೇಕಾದರೆ ಈಗಲೇ ನನ್ನ ಶಿರವನ್ನು ಕತ್ತರಿಸಿ ನಿಮ್ಮ ಪಾದದ ಮೇಲೆ ಇಡುತ್ತೇನೆಯೇ ಹೊರತು ನನ್ನ ಶತ್ರುವಾದ ಹರಿಪೂಜೆಯ ಪ್ರಸಾದವನ್ನು ಸ್ವೀಕರಿಸಲಾರೆ. ಲಂಕಿಣಿ, ನನ್ನ ಆಜ್ಞೆಯನ್ನು ಧಿಕ್ಕರಿಸಿದ ನಿನ್ನ ಶಿರಸ್ಸನ್ನು ಈಗಲೇ ಕತ್ತರಿಸಿ ಎಸೆಯಬೇಕು. ಆದರೆ ಸ್ತ್ರೀ ಎಂಬ ಕಾರಣಕ್ಕೆ ನಿನಗೆ ಸೆರೆವಾಸದ ಶಿಕ್ಷೆಯನ್ನು ವಿಧಿಸುತ್ತಿದ್ದೇನೆ. ದುಷ್ಟ ಲಂಕಿಣಿಯನ್ನು ಕತ್ತಲ ಕೋಣೆಗೆ ರಾಜಕುಮಾರ ರಾಮಚಂದ್ರನಿಗೆ ನಮೋ ನಮಃ. ಅಮಾತ್ಯರೇ, ವಂದನೆಗಳು. ಆಸೀನರಾಗಿ. ನನ್ನೊಂದಿಗೆ ಯಾವುದೋ ವಿಚಾರವನ್ನು ಚರ್ಚಿಸಬೇಕೆಂದು ಹೇಳಿ ಕಳುಹಿಸಿದ್ದೀರಿ? ಹೌದು ಅಮಾತ್ಯರೇ, ನೆರೆಯ ರಾಜ್ಯದ ಕೆಲವು ಪದಾಧಿಕಾರಿಗಳು ನೀರಿನ ಅಭಾವದ ವಿಚಾರಕ್ಕಾಗಿ ಇಲ್ಲಿಗೆ ಬರುತ್ತಿದ್ದಾರೆ ಎಂದು ನನಗೆ ತಿಳಿದು ಬಂತು. ಆ ಸಮಸ್ಯೆಯನ್ನು ಬಗೆಹರಿಸುವ ಬಗ್ಗೆ ತಮ್ಮೊಂದಿಗೆ ಚರ್ಚಿಸಬೇಕೆಂದು ತಮ್ಮನ್ನು ಬರಹೇಳಿದೆ. ಹೌದು ಪ್ರಭು, ಆ ರಾಜ್ಯದ ದೊರೆಯು ಅದರ ಬಗ್ಗೆ ಚಿಂತಿಸಿ ಕಾರ್ಯಪ್ರವೃತ್ತನಾಗಬೇಕು. ಅಥವಾ ನಮ್ಮ ನೆರವನ್ನು ಕೇಳಿದ ನಂತರ ಅದರ ಬಗ್ಗೆ ಯೋಚಿಸಬೇಕಲ್ಲವೇ? ಆದರೆ ಅಮಾತ್ಯರೇ, ನಾವು ಗೆದ್ದ ರಾಜ್ಯ ನಮ್ಮ ವಶವಾಗಿ ಅಲ್ಲಿನ ಸಮಸ್ತ ಖಜಾನೆಯು ನಮ್ಮದಾದಾಗ ಆ ರಾಜ್ಯದ ಪ್ರಜಾಕ್ಷೇಮ ನಮ್ಮ ಜವಾಬ್ದಾರಿಯೇ ಆಗುತ್ತದೆ ಅಲ್ಲವೇ? ಹೌದು ಪ್ರಭು. ಆದರೆ ಆ ನೆರೆಯ ರಾಜ್ಯವನ್ನು ನಾವು ಯುದ್ಧದಲ್ಲಿ ಗೆದ್ದಿದ್ದೇವೆ. ಅಲ್ಲಿನ ದೊರೆಯು ಶರಣಾಗತಿಯ ಅನುಸಾರವಾಗಿ ರಾಜ್ಯವನ್ನು ಪರಿಪಾಲಿಸಲು ಬಿಟ್ಟಿರುತ್ತೇವೆ. ಅವರು ಪ್ರಜಾಕ್ಷೇಮ ಕಾರ್ಯ ಮಾಡಲು ಸಾಧ್ಯವಿಲ್ಲದ ಪರಿಸ್ಥಿತಿಯಲ್ಲಿದ್ದಾರೆ. ಇವನ್ನೆಲ್ಲ ಯೋಚಿಸಿದರೆ ಅವರು ನಮ್ಮವರೇ ಎಂದು ಭಾವಿಸಿ ನೆರವಾಗುವುದು ನಮ್ಮ ಧರ್ಮವಲ್ಲವೇ? ಹೌದು ಪ್ರಭು. ಆದರೆ ಧರ್ಮದ ಕಾರ್ಯಕ್ಕೆ ಅರ್ಥದ ಬೆಂಬಲವು
ಬೇಕಲ್ಲವೇ? ಅದನ್ನೇ ಈಗ ನಾವು ಯೋಚಿಸಬೇಕಾಗಿದೆ ಅಮಾತ್ಯರೇ. ಸೋದರ ದಶಕಂಠ, ನಿನಗೆ ಸ್ವಾಗತ ಸುಸ್ವಾಗತ. ಮಾತೆ ಕೈಕಸಿ ಕ್ಷೇಮವೇ? ಸೋದರ ಕುಬೇರ, ರಾವಣೇಶ್ವರನೇ ಪುತ್ರನಾಗಿರುವಾಗ ನಮ್ಮ ಮಾತೆಯ ಕ್ಷೇಮಕ್ಕೇನು ಕೊರತೆ? ಬಹಳ ಸಂತೋಷ, ಬಹಳ ಸಂತೋಷ. ಸಂತೋಷ ಇನ್ನೂ ಇಲ್ಲ ಸೋದರ. ನನ್ನ ಮಾತೆಯ ಅಪೇಕ್ಷೆಯನ್ನು ಈಡೇರಿಸಿ ಆಕೆಗೆ ಸಂತೋಷವನ್ನುಂಟು ಮಾಡಲು ನಾನು ಇಲ್ಲಿಗೆ ಬಂದಿದ್ದೇನೆ. ಭಲೆ ಭಲೆ ಸಹೋದರ, ನಿನ್ನ ಮಾತೃಭಕ್ತಿಯನ್ನು ಮೆಚ್ಚಿದೆ. ನಿನ್ನ ಮಾತೆಯ ಅಪೇಕ್ಷೆ ಈಡೇರಿದರೆ ನನ್ನ ಮಾತೆಯ ಅಪೇಕ್ಷೆಯು ಈಡೇರಿದಂತೆ. ಬಾ ಸಹೋದರ, ಪೀಠವನ್ನು ಅಲಂಕರಿಸು. ಪೀಠ? ಈ ರಾವಣೇಶ್ವರ ಆಸೀನರಾಗುವಂತಹ ಪೀಠ ಎಲ್ಲಿದೆ ಸಹೋದರ? ಅಲ್ಲಿ ಕೂಡಬಹುದು ಸೋದರ. ನಿನ್ನ ಹಾಸ್ಯ ಪ್ರಜ್ಞೆ ಚೆನ್ನಾಗಿದೆ, ಚೆನ್ನಾಗಿದೆ. ನಿನ್ನ ಅಧಿಕಾರಿಗಳು, ಮಂತ್ರಿಗಳು, ಪುರೋಹಿತರು ಕೂಡುವ ಈ ಸಾಧಾರಣ ಪೀಠದಲ್ಲಿ ಈ ದಶಕಂಠ ರಾವಣ ಕೂರುವುದೇ? ನಿನ್ನ ತಾರತಮ್ಯ ಪ್ರಜ್ಞೆ ಎಲ್ಲಿ ಹೋಯಿತು ಸೋದರ? ಕೋಪಬೇಕೆ ಸೋದರ? ನಿನಗೆ ಈ ಪೀಠ ಬೇಡವೆಂದರೆ ಮತ್ತೊಂದು ಪೀಠವನ್ನು ತರಿಸುತ್ತೀನಿ. ಬೇರೊಂದು ಪೀಠ? ಬೇಡ ಸಹೋದರ, ಅಂತಹ ಶ್ರಮವನ್ನು ತೆಗೆದುಕೊಳ್ಳಬೇಡ. ನನಗೆ ನೂತನ ಪೀಠಕ್ಕಿಂತ ಪುರಾತನ ಪೀಠದ ಮೇಲೆಯೇ ಮೋಹ. ನನ್ನ ಮಾತೆಯ ಅಪೇಕ್ಷೆಯೂ ಅದೇ. ಪುರಾತನ ಪೀಠವೇ? ಸಹೋದರ, ನೀನು ಕುಳಿತುಕೊಳ್ಳಬಹುದಾದಂಥ ಪುರಾತನ ಪೀಠ ಇಲ್ಲಿ ಯಾವುದೂ ಇಲ್ಲವಲ್ಲ? ಏಕಿಲ್ಲ, ಇಲ್ಲಿಯೇ ಇದೆ, ಇಲ್ಲಿಯೇ ಇದೆ ಕುಬೇರ. ಎಲ್ಲಿದೆ ಸಹೋದರ? ಅದು ಅಲ್ಲಿ, ಅಲ್ಲಿದೆ. ಅದು ಅದು ಅದೇ ಅದೇ ಲಂಕೆಯ ಪುರಾತನ ಸಿಂಹಾಸನ. ದಾನವ ಕುಲದ ವೀರಶೂರರು ಕುಳಿತು ಆಳಿದ ಮಹಾಸಿಂಹಾಸನ. ಏ ರಾವಣೇಶ್ವರರು ಕುಳಿತುಕೊಳ್ಳಲು ಅರ್ಹವಾದ ರತ್ನ ಸಿಂಹಾಸನ.